ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಕುರುಬ ಸಮುದಾಯ ಯಾವ ಎತ್ತ ಕಡೆ ಸಾಗ್ತಾ ಇದೆ ರಾಜಕೀಯವಾಗಿ ತಮಗೆ ಅರಿವಿದೆ ಅಂತ ಭಾವಿಸ್ತೇನೆ ನಾನು. ಯಾಕಂತಂದ್ರೆ ಮೊದಲ ಹಂತದ ನಾಯಕರೇ ಇಲ್ಲದಂತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನೀವು ಕೂಡ ಕುರುಬ ಸಮುದಾಯ ನಿರೀಕ್ಷೆ ಮಾಡಿದಂತ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಎಸ್ ಟಿ ಮೀಸಲಾತಿ ವಿಚಾರವಾಗಿ ನೀವು ಬೆಳಗಾವಿ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಒತ್ತಡ ಆಗ್ತೀನಿ ಅಂತ, ಅದ್ರ ತುಟಿ ಬಿಚ್ಚಲ್ಲ. ಆಮೇಲೆ ನೆಕ್ಸ್ಟ್ ಕುರುಬರ ಅಭಿವೃದ್ಧಿ ನಿಗಮದ ಬಗ್ಗೆ 2004ರಿಂದ ಸತತವಾಗಿ ಬೇಡಿಕೆಯನ್ನ ಮಂಡನೆ ಮಾಡ್ತಾ ಇದೆ ಸಮುದಾಯ. 2014ರಿಂದ ತಾವು ಸಿಎಂ ಆಗಿದ್ದೀರಿ, 13-14ರಿಂದ ಇಲ್ಲಿವರೆಗೂ ತಾವು ಅಭಿವೃದ್ಧಿ ನಿಗಮದ ಬಗ್ಗೆ ಮಾತಾಡ್ತಾ ಇಲ್ಲ. ಅನಂತವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಆದೇಶ ಮಾಡ್ತಾ ಇಲ್ಲ. ಸಮುದಾಯದಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಕೊಡಿ ಅಂತ ಕೇಳ್ತಾ ಇದ್ದೆ. ಆಮೇಲೆ ಹಂಪಿ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರು ನಮ್ಮ ಸಮುದಾಯದ ಮಲ್ಲಿಕಾ ಗಂಟಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಚಿಂತನೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಡಿ ಅಂತ. ಏನು ಅವ್ರ ಮನೆಗೆ ಕೇಳಿದ್ರು, ಅವ್ರೇನು ಮಲ್ಲಿಕಾ ಗಂಟಿ ಅವರು ಸಮಾಜಕ್ಕೆ ಕೇಳಿದ್ರು, ಬೇಡಿಕೆ ಇಟ್ಟರು. ಅವರು ಕೂಡ ತುಂಬಾ ಜನ ತುಂಬಾ ಸಂಘಟನೆಗಳು ಹೋರಾಟಗಾರರು ಬೇಡಿಕೆ ಇಟ್ಟರು. ಮೊನ್ನೆ ಒಂದು ಮೆಡಿಕಲ್ ಕಾಲೇಜ್ ಮಂಜೂರು ಮಾಡ್ತಾ ಇಲ್ಲ. ಮೈಸೂರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥದ್ದು ಅದನ್ನ ಅಲ್ಲಿಗೆ ಅರ್ಧಕ್ಕೆ ನಿಂತಿದೆ. ಸಮುದಾಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲ್ಗಳ ಸಮಸ್ಯೆ ಇದೆ, ಅದರ ಬಗ್ಗೆ ಆಗಿರ್ಬೋದು. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆ ಇರತಕ್ಕಂಥ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಿಂಧುತ್ವ ಪ್ರಮಾಣ ಕೊಡ್ತಾ ಇಲ್ಲ. ಸರ್ಕಾರಿ ನೌಕರಿ ಸಿಕ್ಕರೂ ಅವ್ರಿಗೆ ಜಾಯಿನ್ ಆಗ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇಲ್ಲ. ಕಾರಣ ಸಿಂಧುತ್ವ ಪ್ರಮಾಣ ಪತ್ರ ತೊಂದರೆ ಆಗ್ತಾ ಇದೆ. ಇದೆಲ್ಲ ತಮ್ಮ ಗಮನಕ್ಕಿದೆ, ಆದ್ರೂ ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕಂದ್ರೆ ಇಡೀ ಕುರುಬ ಸಮುದಾಯ ಒಗ್ಗಟ್ಟಾಗಿ ಇಷ್ಟು ಕಷ್ಟಪಟ್ಟು ನಿಮಗೆ ಬೆಂಬಲಿಸಿದೆ. ನೀವೇ ಸಮುದಾಯಕ್ಕೆ ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತೀರಿ? ಈಗ ರಾಜಕೀಯ ಇಳಿಯುವ ಅಂಚಿನಲ್ಲಿ ತಾವಿದ್ದೀರಿ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರೆ, ಸಕ್ರಿಯ ಚುನಾವಣೆಯಲ್ಲಿ ಇರ್ತೀರಿ ರಾಜಕೀಯದಲ್ಲಿ, ಬಟ್ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿ. ಮತ್ತೆ ಸಮುದಾಯ ಯಾವಾಗ ಅಭಿವೃದ್ಧಿ ಆಗುತ್ತೆ ಹೇಳಿ? ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಮೊದಲೇ ಅಂತ ನಾಯಕರು ನೀವು ಕೂಡ ನಾವು ರಾಜಕೀಯದಿಂದ ಹೊರಗುಳಿತೀನಿ ಅಂತ ಹೇಳಿದ್ರಿ. ಆಮೇಲೆ ರೇವಣ್ಣನವರು ಕೂಡ, ವಿಶ್ವನಾಥ್ ಅವರು ಕೂಡ ಇಳಿಯುವ ಅಂಚಿನಲ್ಲಿದ್ದಾರೆ. ಇನ್ನು ಸಮುದಾಯದ ಮೊದಲ ಹಂತದ ನಾಯಕರು ಯಾರಾಗ್ತಾರೆ? ತಾವೇ ಸೃಷ್ಟಿಸಬೇಕಲ್ವಾ? ಯಾಕಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಜಿ ವಿ ವಿನಯ್ ಕುಮಾರ್ ಅವರು ಪಕ್ಷದಿಂದ ಟಿಕೆಟ್ ಬಯಸಿದ್ರು. ಅವರಿಗೆ ಪಕ್ಷದಲ್ಲಿ ದುಡಿ ಅಂತ ಹೇಳಿದ್ರಿ. ಅದರ ಪ್ರಕಾರ ಪಕ್ಷದ ಚೌಕಟ್ಟಿನಲ್ಲಿದ್ದು ಕೆಲಸ ಮಾಡಿದರು. ರಾಜ್ಯಾದ್ಯಂತ ಹೋರಾಟ ಮಾಡಿದರು. ಅವರು ಪ್ರವಾಸ ಮಾಡಿದ್ದಾರೆ. ಅವರಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೊಡ್ಲಿಲ್ಲ. ನೀವು ನಮ್ಮ ಸಮುದಾಯದ ವತಿಯಿಂದ ಅವ್ರಿಗೆ ಕೊಡ್ಬೋದಾಗಿತ್ತು. ಅಲ್ಲಿ ವಿನೋದ್ ಅಸೂಟಿ ಅವ್ರಿಗೆ ಕೊಟ್ರಿ. ಇಲ್ಲಿ ಗೆಲ್ಲುವಂತ ಕ್ಷೇತ್ರ ಇತ್ತು ದಾವಣಗೆರೆ, ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ. ನಾಮಕಾವಸ್ಥೆ ವಿನೋದ್ ಅಸೂಟಿ ಅವರಿಗೆ MLA ಟಿಕೆಟ್ ಸಿಗಬೇಕಾಗಿತ್ತು. ಕೋನ್ ರೆಡ್ಡಿ ಅವರಿಗೆ ಕೊಟ್ರಿ. ಗೆಲ್ಲುವ ಅಭ್ಯರ್ಥಿ ಕೋನ್ ರೆಡ್ಡಿ ಅವರಿಗೆ JDS ನಲ್ಲಿ ಇರ್ತಕ್ಕಂಥ ಕೋನ್ ರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಟಿಕೆಟ್ ಕೊಡ್ತೀರಿ. ವಿನೋದ್ ಅಸೂಟಿ ಇದ್ರೆ MP ಕೊಡ್ತೀರಿ. ಇದು ಸರಿನಾ? ಅಲ್ಲಿ ಆರಾಮ್ ಈಸಿಯಾಗಿ ಗೆಲ್ಬೋದಾಗಿತ್ತು ವಿನೋದ್ ಅಸೂಟಿ ಅವರು. ಅಲ್ಲಿ ಅಸೂಟಿ ಅವ್ರನ್ನ ರಾಜಕೀಯ ಭವಿಷ್ಯ ಏನಾಯ್ತು? ಈಗ MP ಚುನಾವಣೆಯಲ್ಲಿ ಸೋತರು. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಈಗ ಅಲ್ಲಿ ಪಕ್ಷೇತರ ಚುನಾವಣೆ ಮಾಡಿದ್ರು ದಾವಣಗೆರೆ ಕ್ಷೇತ್ರದಲ್ಲಿ ವಿನಯ್ ಕುಮಾರ್. ಆಮೇಲೆ ನೀವು ಒಂದು ಭರವಸೆನಾದ್ರೂ ಕೊಟ್ರ, ನಾವು ಮುಂದಿನ ಒಂದು ಚುನಾವಣೆಯಲ್ಲಿ ನಿಮ್ಗೆ MLA ಟಿಕೆಟ್ ಕೊಡ್ತೀನಿ ಅಂತ, ಅದನ್ನೂ ಇಲ್ಲ. ಈಗಲೂ ಕೂಡ ಉಪಚುನಾವಣೆ ಬಂದಿದೆ ದಕ್ಷಿಣ ಒಂದು ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ. ಅಲ್ಲಾದ್ರೂ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ವಿನಯ್ ಕುಮಾರ್ ಅವರಿಗೆ ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡ್ತಾ ಇಲ್ಲ ಸಾಹೇಬ್ರೆ ನೀವು? ಸಮುದಾಯ ನಿಮ್ಮನ್ನ ತುಂಬಾ ನೆಚ್ಕೊಂಡಿದೆ. ಅವಾಗ್ಲೂ ಕೂಡ ನೀವು ಚುನಾವಣೆಯಲ್ಲಿ ಬಂದು ಹೇಳ್ತೀರಿ ವಿನಯ್ ಕುಮಾರ್ ಅವರನ್ನ ಸೋಲಿಸಿ ಅಂತ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ತೀರಿ. ಸಂಸತ್ ಚುನಾವಣೆಯಲ್ಲಿ, ದಾವಣಗೆರೆ ಸಂಸತ್ ಚುನಾವಣೆಯಲ್ಲಿ ಅಲ್ಲಿ ಕೂಡ ಹೇಳಿದ್ರಿ. ಈ ಸರಿ ಮತ್ತೆ ಅದೇ ಮಾತಾಡಿ ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಉಪಚುನಾವಣೆ ಬಂದಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಒಂದು ವೇಳೆ ವಿನಯ್ ಕುಮಾರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅವರನ್ನ ಮತ್ತೆ ನೀವು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದು ವಿನಯ್ ಕುಮಾರ್ನ ಸೋಲಿಸಿ ಅಂತಂದ್ರೆ ಅದು ನೀವು ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ ಆಗದೆ ಮತ್ತಿನ್ನೇನ್ರಿ? ಯಾಕಂದ್ರೆ ನಿಮ್ಮ ನಂತರ ಸಾಕಷ್ಟು ಜನ ಯುವ ನಾಯಕರನ್ನು ನೀವು ಬೆಳೆಸಬೇಕಾಗಿತ್ತಲ್ವಾ? ವಿನಯ್ ಕುಮಾರ್ ಅವರು ಸಮುದಾಯಕ್ಕೋಸ್ಕರ ಅಥವಾ ನೀವು ಅವ್ರ ವಿರುದ್ಧ ಹೇಳಿಕೆ ಕೊಟ್ಟರು, ಚುನಾವಣೆಯಲ್ಲಿ ಸೋಲಿಸಿದ್ರು ಕೂಡ ಅವರು ಯಾವತ್ತೂ ನಿಮ್ಮ ವಿರುದ್ಧ ಹೋಗಿಲ್ಲ ವಿನಯ್ ಕುಮಾರ್ ಅವರು. ವಿನಯ್ ಕುಮಾರ್ ಅವ್ರ ರಾಜಕೀಯ ಭವಿಷ್ಯ ಏನಾಗುತ್ತೆ? ಮತ್ತೆ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಿ ಅಂತ ಸಮುದಾಯಕ್ಕೆ ಕರೆ ಕೊಟ್ರೆ ಸಮುದಾಯದ ಗತಿ ಏನಾಗುತ್ತೆ? ನೀವು ಕಾಯ್ಲಿಲ್ಲ ಸಮಾಜದಿಂದ ಅಂತಂದ್ರೆ ವಿನಯ್ ಕುಮಾರ್ ಅಂತ ಅವರು ಯುವ ನಾಯಕರು ಮುಂದೆ ಬರಬೇಕಲ್ಲ. ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರೆ ಅವರ ಒಂದು ರಾಜಕೀಯ ಭವಿಷ್ಯ ಏನು, ಸಮುದಾಯದ ರಾಜಕೀಯ ಭವಿಷ್ಯ ಏನಾಗುತ್ತೆ? ಹಳೆ ಚುನಾವಣೆಯಲ್ಲೂ ಬಂದು ಹೇಳಿದ್ರು ವಿನಯ್ ಕುಮಾರ್ನ ಸೋಲಿಸಿ ಅಂತ. ಒಂದು ವೇಳೆ ಇಲ್ಲಿ ಬಿಜೆಪಿಲಿಂದ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ರೆ ಚುನಾವಣೆಯಲ್ಲಿ ನೀವು ಮತ್ತೆ ಅದೇ ಮಾತನ್ನ ಹೇಳಿದ್ರೆ, ಚುನಾವಣೆಯಲ್ಲಿ ವಿನಯ್ ಕುಮಾರ್ನ ಸೋಲಿಸಿ ಅಂತ ಹೇಳಿದ್ರೆ ಖಂಡಿತ ಸಮಾಜ ನಿಮ್ಮನ್ನ ಕ್ಷಮಿಸಲ್ಲ ಸಾಹೇಬ್ರೆ. ನೀವು ನಿಮ್ಮ ಅಭಿಮಾನಿ, ನಾವು ಎಲ್ಲ ಸಮಾಜ ಒಗ್ಗಟ್ಟಾಗಿ ನಿಮ್ಗೆ ನಿಂತಿದೆ, ಚುನಾವಣೆಯಲ್ಲೂ ನಿಂತಿದೆ, ನಿಮ್ಗೆ ಸಮಸ್ಯೆ ಬಂದಾಗ ನಿಂತಿದೆ. ನಾವು ಕೂಡ ನಿಮ್ಮ ಅಭಿಮಾನಿಗಳೇ ಸಿದ್ದರಾಮಯ್ಯನವರೇ. ಆದ್ರೆ ಈ ಚುನಾವಣೆಯಲ್ಲಿ ವಿನಯ್ ಕುಮಾರ್ ಅವರು ಈ ವಿಚಾರದಲ್ಲಿ ತಾವು ತಟಸ್ಥ ನೀತಿ ಆದ್ರೆ ತಾಳಬೇಕು. ಟಿಕೆಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತಟಸ್ಥ ನೀತಿ ಆದ್ರೆ ತಾಳಬೇಕಾಗತ್ತೆ. ಇಲ್ಲ ಟಿಕೆಟ್ ಕೊಟ್ರೆ ಇಷ್ಟೊತ್ತಿಗೆ ನೀವು ಇಷ್ಟೆಲ್ಲ ಸಮಸ್ಯೆ ಎದುರಿಸಕ್ಕೆ ಕಾರಣ ಅಂದ್ರೆ
ನಮ್ಮ ಸಮುದಾಯದ ಶಾಸಕರು ಎಷ್ಟು ಇರಬೇಕು? ನೀವೇ ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳ್ತೀರಿ. 25 ಜನ ಕನಿಷ್ಠ ಶಾಸಕರು ಇರಬೇಕು. ಇದಾರ ಇಲ್ಲ. ಒಂದು ವೇಳೆ ಸಾಮಾಜಿಕ ನ್ಯಾಯದ ಪರವಾಗಿ ನೀವು ನಮ್ಮ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಟ್ಟು ಚುನಾವಣೆಯಲ್ಲಿ MLA ಮಾಡಿದ್ರೆ ಇಷ್ಟೊತ್ತಿಗೆ ನಿಮ್ಮ ಬೆಂಗಾವಲಾಗಿ ಸಮುದಾಯದ ಶಾಸಕರು ಇರ್ತಾ ಇದ್ರು. ಇವಾಗ ಹೇಳ್ತಾರೆ ಎಷ್ಟು ಜನ ಶಾಸಕರು ಇದಾರ್ರಿ ಅಂತ. ದೇವೇಗೌಡರು ನಿಮ್ನ CM ಯಾಕೆ ಮಾಡಲಿಲ್ಲ ಅಂತ ಅವ್ರ ಕಡೆ ಹೇಳ್ತಾರೆ. ಆ ಸಮಯದಲ್ಲಿ ಕುರುಬ ಸಮುದಾಯದ ಬೆರಳಿಕೆ ಶಾಸಕರು ಇದ್ರು, ಅವ್ರನ್ನ ಹೆಂಗ್ ಮಾಡ್ಲಿ ನಾನು CM ಅಂತ ಹೇಳ್ತಾರೆ. ಇದು ನಿಮ್ ಗಮನಕ್ಕೂ ಬಂದಿದೆ. ಕಾರಣ ಏನಂದ್ರ ನೀವು ನಮ್ಮ ಸಮುದಾಯವನ್ನು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರೆ ನಿಮ್ಮ ಪರವಾಗಿ ಸಮುದಾಯದ ಎಲ್ಲ ಶಾಸಕರು ಇರ್ತಿದ್ರು. ನಿಮ್ಗೊಂದು ಶಕ್ತಿ ಬರ್ತಾ ಇತ್ತು. ಈಗಲೂ ಕಾಲ ಮಿಂಚಿಲ್ಲ. ವಿನಯ್ ಕುಮಾರ್ ಅಂತ ಯುವ ನಾಯಕರಿಗೆ ಟಿಕೆಟ್ ಕೊಡ್ರಿ. ಸಮುದಾಯದಲ್ಲಿ ತುಂಬಾ ಜನ ಯುವ ನಾಯಕರಿದ್ದಾರೆ. ವಿನೋದ್ ಅಸೂಟಿಯಾಗಿದ್ದಾರೆ. ಶ್ರೀಯುತ ನಿಖಿಲ್ ವಿ ಶಂಕರ್ ಅವರು ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರಿದ್ದಾರೆ. ವಿನಯ್ ಕುಮಾರ್ ಅವರು ಇದ್ದಾರೆ. ಮುಧೋಳ ಕ್ಷೇತ್ರದಲ್ಲಿ ಎಂತ ಯುವ ನಾಯಕರು ಯಲ್ಲಪ್ಪ ಹೆಗಡೆ ಅವರು ಇದ್ದಾರೆ. ರಕ್ಷಿತಾ ಈಟಿ ಅವರು ಇದ್ದಾರೆ. ಆಮೇಲೆ ಮಂಚನಹಳ್ಳಿ ಮಹಾದೇವರ ಪುತ್ರಿಯಾಗಿರ್ತಕ್ಕಂಥ ಐಶ್ವರ್ಯ ಮಹಾದೇವರು ಇದ್ದಾರೆ. ಈ ತರ ತುಂಬಾ ಜನ ಇದ್ದಾರೆ ನಮ್ಮ ಸಮುದಾಯದಲ್ಲಿ. ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಕೂಡ ಇದ್ದಾರೆ. ಈ ತರ ಸಾಕಷ್ಟು ಜನ ಇದ್ದಾರೆ. ಶಾಪುರದಲ್ಲಿದ್ದಾರೆ, ಯಾದಗಿರಿನಲ್ಲಿದ್ದಾರೆ, ಸುರಪುರದ ಮುದ್ದೇಬಿಹಾಳ, ಸಿಂದಗಿ, ಸಾಕಷ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಆಕಾಂಕ್ಷಿಗಳಿದ್ದಾರೆ ಕುರುಬ ಸಮುದಾಯದ. ಅಲ್ಲಿರ್ತಕ್ಕಂಥ ಪ್ರಬಲ ವ್ಯಕ್ತಿಗಳಿಗೆ ಕನಿಷ್ಠ 25 ಜನರಿಗೆ ಟಿಕೆಟ್ ಆದ್ರೂ ಕೊಟ್ಟು ಗೆಲ್ಲಿಸುವಂತ ಪ್ರಯತ್ನ ತಾವು ಮಾಡ್ಬೇಕಲ್ವಾ? ಇನ್ನು ಯಾವಾಗ ಮಾಡ್ತೀರಿ? ಹೀಗೆ ಮಾಡ್ಲಾರ್ದು ಇನ್ನು ಯಾವಾಗ ಮಾಡಕ್ಕಾಗತ್ತೆ ಹೇಳಿ? ಯಾಕಂತಂದ್ರೆ ಅಹಿಂದದ ಹೆಸರಲ್ಲಿ ತಾವು CM ಆಗಿದೆ. ಅಹಿಂದ ನಿಜವಾಗ್ಲೂ ಈ ವಿಡಿಯೋ ನೋಡೋರು ತಾಳ್ಮೆಯಿಂದ ಅರ್ಥ ಮಾಡ್ಕೊಟ್ಟು ಒಟ್ಟ ನೆಗೆಟಿವ್ ಥಿಂಕ್ ಮಾಡ್ಬೇಡ್ರಿ. ಅಹಿಂದ ಒಂದು ಕಾನ್ಸೆಪ್ಟ್ ನಲ್ಲಿ CM ಆದ್ರು ಸಿದ್ದರಾಮಯ್ಯನವರು. ಅಹಿಂದದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮೂವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಕುರುಬರು ಹೊರತುಪಡಿಸಿ. ಸಿದ್ದರಾಮಯ್ಯನವರು CM ಆಗಿದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಕುರುಬರಿಗೆ ಏನು ಉಪಯೋಗ ಆಗಿದೆ? ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಬಂದಿದ್ದಾರೆ? ಈ ಬಜೆಟ್ ಇತ್ತೀಚೆಗೆ ಬಜೆಟ್ ಮಂಡನೆ ಮಾಡಿದ್ರು CM ಸಾಹೇಬರು. ಅದರಲ್ಲಿ ಅಹಿಂದ ವರ್ಗಕ್ಕೆ ಬಹಳ ದೊಡ್ಡ ಪಾಲು ಸಿಕ್ಕಿದೆ. ಆದ್ರೆ ಕುರುಬರಿಗೆ ಒಂದು ಚೊಂಬು ಸಿಕ್ಕಿದೆ. ಏನ್ ಕೊಟ್ಟಿದ್ದಾರೆ? ಆ ಒಂದು 8ರಿಂದ 9% ಜನಸಂಖ್ಯೆ ಇದೆ ನಮ್ದು. ಅಲ್ಲೇ ಅಲ್ಪಸಂಖ್ಯಾತರಿಗೆ ಎಷ್ಟು ಯೋಜನೆಗಳ ಕೊಟ್ಟಿದ್ದಾರೆ. ನಮ್ಗಿಂತ ಕಡಿಮೆ ಜನಸಂಖ್ಯೆ, ಅವ್ರಿಗೆ ಸಿಕ್ಕಂಥದ್ದು ನಮ್ಗೆ 1% ಸಿಗ್ತಿಲ್ಲ ಅಲ್ರಿ. ನಾವೇನು ಪಾಪ ಮಾಡಿದೀವಿ? ಇಷ್ಟೆಲ್ಲ ಇದ್ರೂ ಕೂಡ ಸಮುದಾಯದ ಎಂತಿಂತ ಹೋರಾಟಗಾರದಾರಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಸರಿಪಡಿಸುವಂತ ಕೆಲಸ ಮಾಡ್ಬೇಕಲ್ವಾ? ಇದನ್ನ ಯಾಕೆ ಮಾಡ್ತಾ ಇಲ್ಲ ಗೊತ್ತಾಗ್ತಿಲ್ಲ ನಮ್ಗೆ. ಆಕ್ಚುಲಿ ಕನಕ ಗುರುಪೀಠದ ದಿವಂಗತ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಅವರು ಕನಸಿತ್ತು ಕುರಿಗಾರರಿಗೆ ಒಳ್ಳೆಯ ಸಂರಕ್ಷಣಾ ಕಾಯ್ದೆ ತಗೊಂಡ್ ಬರ್ರಿ ಅಂತ. ಅದು ಹೆಸರಿಗಷ್ಟೇ ಸೀಮಿತ ಆಗಿದೆ. ನೆಕ್ಸ್ಟ್ ಆಮೇಲೆ ಗುರುಕುಲ ಶಿಕ್ಷಣ ಪ್ರಾರಂಭ ಮಾಡ್ಬೇಕನ್ನೋದಿತ್ತು ಕನಕ ಗುರುಪೀಠದಲ್ಲಿ. ಅದನ್ನು ಕೂಡ ನಾವು ನೋಡೋಣ ಅಂತ ಹೇಳ್ತಾನೆ ಬಂದ್ರಿ. ಆಮೇಲೆ ಕೊಳ್ಳೂರು ಮಲ್ಲಪ್ಪನವರ ಸ್ಮಾರಕ ಮಾಡ್ತೀನಿ ಅಂತ ಹೇಳಿಕಿರಿಂದ ಘೋಷಣೆ ಮಾಡಿದ್ರಿ ಅನುದಾನ ಕೂಡ. ಅದನ್ನು ಬಿಡುಗಡೆ ಮಾಡಲೇ ಇಲ್ಲ. ತಮ್ಮ ಸ್ವಂತ ಹಣದಲ್ಲಿ ನಿಖಿಲ್ ವಿ ಶಂಕರ್ ಎನ್ನುವಂತ ಯುವ ನಾಯಕರು, ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು, ಅವರು ಕೂಡ ಆ ಕೆಲಸ ಮಾಡಿದ್ದಾರೆ. ಇಷ್ಟು ಜನ ಇದ್ದಾರೆ ಸಮುದಾಯದಲ್ಲಿ, ಎಷ್ಟು ಯುವ ನಾಯಕರು ಇದ್ದಾರೆ. ಅವರನ್ನ ಬೆಳೆಸುವಂತ ಕೆಲಸ ತಾವು ಮಾಡ್ಬೇಕಲ್ಲ. ಯಾವಾಗ ಮಾಡ್ತೀರಿ ಸರ್? ನಿಮ್ಮನ್ನೇ ನಂಬ್ಕೊಂಡಿದೆ ಸಮುದಾಯ. ಮುಗ್ಧ ಕುರುಬ ಸಮುದಾಯ ಎಷ್ಟು ಹಲ್ಲೆಗಳಾಗ್ತಾ ಇದೆ, ಅಟ್ರಾಸಿಟಿ ದೌರ್ಜನ್ಯಗಳಿಂದ ಕುರುಬ ಸಮುದಾಯ ನಲುಗ್ತಾ ಇದೆ. ಇದಕ್ಕೆ ಮುಕ್ತಿ ಯಾವಾಗ ಕೊಡಿಸ್ತೀರಿ? ಅಟ್ಲೀಸ್ಟ್ ಇನ್ನೂ ST ಮೀಸಲಾತಿ ಸಿಗೋದು ತಡ ಆದ್ರೂ ಕೂಡ ಅಟ್ರಾಸಿಟಿ ವ್ಯಾಪ್ತಿಗೆ ತರ್ಬೋದಲ್ಲ ಕುರುಬ ಸಮುದಾಯವನ್ನ. ಈ ಕೆಲಸ ತಾವು ಕೈ ಮುಗಿದು ಕೇಳ್ಕೊಳ್ಳುತ್ತೆ ಅಖಂಡ ಕರ್ನಾಟಕ ಕುರುಬ ಸಮುದಾಯ ಮಾಡಿ ಅಂತ ಕೇಳ್ಕೊಳ್ತದ. ಅದರ ಜೊತೆಗೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿದರೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನ ಬಳಕೆ ಆಗುತ್ತೆ ಅನುದಾನ ಅಂತ ಹೇಳ್ತಾನೆ. ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ದಯವಿಟ್ಟು ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗ್ಲಿ ಅಂತ ನಾ ಹಾರೈಸೋಣ. ಇಲ್ಲ ಅವ್ರು ಗೆಲ್ಲಿ ಅಂತ. ಅದರ ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಕೂಡ 2 ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿಗಳು ಗೆಲ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ, ಧನ್ಯವಾದಗಳು.